ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 55, 55ನೇ ಕೀರ್ತನೆ, 55ನೇ ಅಧ್ಯಾಯ. ದಾವಿದನಂದರೆ ಆ ಹೆಸರಿನ ಅರ್ಥ ಪ್ರಿಯನು ಬರೆದಂಥ ಈ ಒಂದು ಕೀರ್ತನೆ. ಮತ್ತು ಈ ಕೀರ್ತನೆಯಲ್ಲಿ ಹಿನ್ನೆಲೆ ನೋಡುವಾಗ ದ್ರೋಹಿಗಳನ್ನು ನಾಶ ಮಾಡಬೇಕೆಂದು ದೇವರಿಗೆ ಪ್ರಾರ್ಥಿಸುವುದು. ಯಾಕಂದರೆ ನಮ್ಮ ಜೀವನದಲ್ಲಿ ಭಾಳ ದ್ರೋಹಿಗಳಿದ್ದಾರೆ. 3 ವಿಧವಾದ ದ್ರೋಹಿಗಳು ಅಥವಾ 3 ವಿಧವಾದ ಶತ್ರುಗಳು. ಒಂದು ಅಕ್ಷರಿಕವಾದ ಮನುಷ್ಯರಾದ ಮಾನವರ ಶತ್ರುಗಳು. ಎರಡನೇದು ದುರಾತ್ಮಗಳು, ಆತ್ಮಿಕವಾದಂಥ ದುರಾತ್ಮಗಳ ಸೈನ್ಯ ಅಂತ ಎಫೆಸ 6ರಲ್ಲಿ ಪೌಲನು ಹೇಳುವಂಥ ಶತ್ರುಗಳಿದ್ದಾರೆ. ಮೂರನೇದಾಗಿ ನೋಡುವಾಗ ನಮ್ಮ ಅಂತರಾಳದಲ್ಲಿ ಆಂತರಿಕ ವೈರಿಗಳು, ನಮ್ಮೊಳಗೆ ಕೋಪ, ದ್ವೇಷ, ಗರ್ವ, ಹೊಟ್ಟೆಕಿಚ್ಚು, ಕಾಮ, ಹಣದಾಶೆ, ಸ್ವಾರ್ಥ, ಸ್ವನೀತಿ, ಧಾರ್ಮಿಕತ್ವ, ಈ ರೀತಿಯಾಗಿ ಅನೇಕ ವಿಧವಾದಂಥ ವೈರಿಗಳು ನಮ್ಮ ಒಳಗೆ ಇವೆ. ಅವುಗಳ ಮೇಲೆ ಜಯ ಹೊಂದುವಂಥದ್ದನ್ನು ಕುರಿತಾದಂಥ ಕೀರ್ತನೆ 55. ಬನ್ನಿರಿ, ಒಂದೊಂದಾಗಿ ಈ ವಾಕ್ಯವನ್ನು ನೋಡಿಕೊಳ್ಳೋಣ. ದೇವರೇ, ಮೊದಲನೇ ವಚನ, ನನ್ನ ಮೊರೆಯನ್ನು ಲಾಲಿಸು. ದೇವರೇ, ನನ್ನ ಪ್ರೇಯರ್ಗೆ ಉತ್ತರ ಕೊಡು. ನನ್ನ ಮೊರೆಯನ್ನು ಲಾಲಿಸು, ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ. ಆ ರೀತಿ ದೇವರು ಮಾಡಲ್ಲ, ಆ ರೀತಿ. ಆದರೆ ಮಾನವೀಯ ರೀತಿಯಲ್ಲಿ ಈತನು ಹೇಳ್ತಾ ಇದ್ದಾನೆ. ತನಗೆ ಅನಿಸಿದ ರೀತಿಯಲ್ಲಿ, ತಾನು ಅಂದುಕೊಂಡ ರೀತಿಯಲ್ಲಿ ಕಿವಿ ಮುಚ್ಕೋಬೇಡ ಅಂದರೆ ಕೇಳದೇ ಇರಬೇಡ ಅಂತ ಅರ್ಥ ಅಷ್ಟೆ. ನನ್ನ ಕಡೆಗೆ ಲಕ್ಷ್ಯ ಬಿಟ್ಟು ಸದುತ್ತರವನ್ನು ದಯಪಾಲಿಸು. ನನ್ನ ಕಡೆ ನೋಡು ದೇವರೇ, ನನಗೆ ಪ್ರಾರ್ಥನೆಗೆ ಉತ್ತರ ಕೊಡು. ಆ ರೀತಿಯಾಗಿ ದಾವಿದನು ಹೇಳ್ತಾನೆ. ಕಾರಣ ಏನಂತ 2ನೇ ವಚನದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ. ಅದೇನೆಂದರೆ ಶತ್ರುಗಳ ಅಬ್ಬರ, ಶತ್ರುಗಳು ಬಹುವಚನ, ದುಷ್ಟರ ಹಿಂಸೆ, ಇವುಗಳ ದೆಸೆಯಿಂದ ಪ್ರಲಾಪಿಸುವವನಾಗಿ ಒಯ್ದಾಡುತ್ತಾ ನರಳಾಡುತ್ತೇನೆ. ದಾವಿದನಿಗೆ ಭಾಳ ಜನ ದ್ರೋಹಿಗಳು ಇದ್ದರು, ಶತ್ರುಗಳು ಇದ್ದರು. ತನ್ನ ಕುಟುಂಬದಲ್ಲೇ ಶತ್ರುಗಳು ಇದ್ದರು. ವಿಶೇಷವಾಗಿ ತನ್ನ ಮಾವನೇ ದಾವಿದನಿಗೆ ಮಹಾಶತ್ರುವಾಗಿದ್ದನು. ಹತ್ರ 21 ಸಾರಿ 21 ಟೈಮ್ಸ್ ಸೌಲನು ದಾವಿದನನ್ನು ಹಿಡಿಯುವುದಕ್ಕೆ ಅಥವಾ ಕೊಲ್ಲುವುದಕ್ಕೆ ಯತ್ನಿಸುವುದನ್ನು ನಾವು ನೋಡ್ತೇವೆ. ಮತ್ತೆ ಯತ್ನ ಮಾಡ್ತಾನೆ ನಾಶ ಮಾಡಲಿಕ್ಕೆ. ಆದ ಕಾರಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇರುವಂಥದ್ದೇ ದಾವಿದನ ಒಂದು ಕೆಲಸವಾಗಿತ್ತು ಜೀವಮಾನವೆಲ್ಲ. ಇವನು ಯುದ್ಧ ಮಾಡ್ಬೋದಾಗಿತ್ತು, ಆದರೆ ದೇವರು ನೇಮಿಸಿದ ದೇವರ ಅಭಿಷಿಕ್ತನಿಗೆ ವಿರುದ್ಧವಾಗಿ ಕೈ ಎತ್ತಬಾರದು ಎಂಬಂಥ ದೃಢ ನಂಬಿಕೆಯನ್ನು, ದೃಢ ತೀರ್ಮಾನವನ್ನು, ದೃಢ ನಿಶ್ಚಯವನ್ನು ದಾವಿದನು ಮಾಡಿಕೊಂಡಿದ್ದರಿಂದ ಸೌಲನಿಗೆ ವಿರುದ್ಧವಾಗಿ ಅವನು ಕೈ ಎತ್ತಲಿಲ್ಲ. ಯಾಕಂದರೆ ದೇವರು ಅವನನ್ನು ನೋಡಿಕೊಳ್ಳಿ, ನಾನೇನು ಮಾಡಲ್ಲ ಎಂಬಂಥ ಇದು ಒಳ್ಳೆಯ ಒಂದು ಅಭ್ಯಾಸ ಅಲ್ವ. ದೇವರು ನೋಡ್ಕೊಳ್ತಾರೆ, ನಾನೇನು ಮಾಡೋದು ಬೇಡ ಎಂಬ ರೀತಿಯಲ್ಲಿ. ನನ್ನ ಹೃದಯವು ನೊಂದು ಬೆಂದದೆ. ಏನೇ ಅವನಿಗೆ ಅನಿಸಿದರೂ ಅದನ್ನು ಎಕ್ಸ್ಪ್ರೆಸ್ ಮಾಡಿಬಿಡ್ತಿದ್ದ ದಾವಿದನು. ಮರಣ ಭಯವು ಆವರಿಸಿಕೊಂಡಿದೆ. ಯಾಕಂದರೆ ಇವನನ್ನು ಕೊಲ್ಲಬೇಕಂತ ಸೌಲನ್ನು ಯತ್ನಿಸುವಾಗ ಮರಣ ಭಯ ಅಂದ ಕೂಡಲೇ ನನಗೆ ನೆನಪಾಗುವಂಥ ಒಂದು ವಾಕ್ಯ
ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೇ ಪದ ಮರಣ ಭಯ ಅನ್ನುವಂಥ ಪದನೇ ಇದೆ. ನೋಡೋಣ ಬನ್ನಿರಿ ಅಲ್ಲಿ ಏನಿದೆ ಅಂತ ಹೇಳಿಬಿಟ್ಟು. ಇಬ್ರಿಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 15ನೇ ವಚನ, ಹೀಬ್ರೂಸ್ ಚಾಪ್ಟರ್ 2 ವರ್ಸ್ 15, ಇಬ್ರಿಯ 2:15. ಮರಣ ಭಯ, ಆ ವಾಕ್ಯ ಅಲ್ಲೇ ಇದೆ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಯೇಸು ಕರ್ತನ ವಿಷಯವಾಗಿ ಯೇಸು ಕ್ರಿಸ್ತನು ಯಾಕೆ ರಕ್ತ ಮಾಂಸಧಾರಿಯಾದನು ಅಥವಾ ಮನುಷ್ಯನಾದನು ಅಂತ ಹೇಳ್ಬಿಟ್ಟು ನೋಡುವಾಗ, ಒಂದು ಸೈತಾನನ್ನು ಅಡಗಿಸಿಬಿಡಬೇಕು, ಎರಡನೇದು ಮರಣ ಭಯದಿಂದ ದಾಸತ್ವಕ್ಕೆ ಇದ್ದಂಥವ್ರನ್ನು ಬಿಡಿಸಬೇಕು ಎಂಬುದಾಗಿ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಯೇಸು ಕರ್ತನು ಜಯಿಸಿದನು. ಹಾಗಾದರೆ ಇಲ್ಲಿ ಮರಣ ಭಯವು ಅಂತ 4ನೇ ವಚನದಲ್ಲಿ ಕೀರ್ತನೆ 55:4 ನೋಡುವಾಗ ಅದು ಯೇಸು ಕ್ರಿಸ್ತನಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅದು ಸೂಚಿಸುವಂಥದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂಥ ಒಂದು ಕಾರ್ಯ ಮರಣ ಭಯದಿಂದ ಬಿಡುಗಡೆ ಮಾಡಿಬಿಟ್ನು. ಹೌದು, ಆತನ ಶಕ್ತಿ, ಆತನ ಮಹತ್ವ. ನಾವು ಮರಣ ಭಯದಲ್ಲಿ ಇರಬೇಕಾಗಿಲ್ಲ. ಏನೋ ಒಂದು ಸಣ್ಣ ಘಟನೆ ಇಂದು ನಡೆಯಿತು, ಆವಾಗ ನಾನು ಇದೇ ರೀತಿಯಾಗಿ ಮರಣ ಹೊಂದುವುದಕ್ಕೂ ಮರಣ ಭಯಕ್ಕೂ ನಾನು ಹೆದರದೆ ಇರುವಂತೆ ಒಂದು ಸಂದರ್ಭ ನನಗೆ ಸಿಕ್ಕಿತು. ಅಂಜಿ ನಡುಗುತ್ತೇನೆ, ದಿಗಿಲು ನನ್ನನ್ನು ಹಿಡಿದದೆ. 6ನೇ ವಚನ ಸ್ವಲ್ಪ ವಿಚಿತ್ರ ಅನಿಸಿದೆ. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಸಿಕೊಳ್ಳುತ್ತಿದ್ದೆ. ನನ್ನ ರೆಕ್ಕೆ ಇದ್ದರೆ ಹಾರಿಬಿಡ್ತಿದ್ದೆ ಎಂಬುದಾಗಿ ಹೇಳ್ತಾನೆ ರೀ. ಅವಸರದಿಂದ ಹಾನಿಕರವಾದ ಬಿರುಗಾಳಿಗೆ ತಪ್ಪಿಸಿಕೊಂಡು ದೂರ ಹೋಗಿ ಅರಣ್ಯ ಸ್ಥಳದಲ್ಲಿ ಪ್ರವಾಸಿಯಾಗಿರ್ತಿದ್ದೇನೆ ಅಂದುಕೊಂಡನು. ಭಾಳ ವಿಚಿತ್ರ. ಯಾಕಂತೇಳಿದರೆ ದಾವೀದನು ಇಂಥ ಕಷ್ಟಗಳು ಬಂದಾಗ ಎಲ್ಲರೂ ಹಾರಿ ಹೋಗ್ಬಿಡಬೇಕು, ದೂರ ಹೋಗ್ಬಿಡಬೇಕು ಎಂಬುದಾಗಿ ಅವನಿಗೆ ಅನಿಸಿತು. ಕರ್ತನೆ 9ನೇ ವಚನ, ಕೀರ್ತನೆ 55:9. ಕರ್ತನೆ ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರ ಭ್ರಾಂತಿಗಳನ್ನು ಪಟ್ಟಣದಲ್ಲಿ ಕಲಹ ಬಲಾತ್ಕಾರಗಳು ಕಾಣಬರುತ್ತವೆ ಅಂತ ಹೇಳ್ಬಿಟ್ಟು ವೈರಿಗಳ ವಿಷಯದಲ್ಲಿ, ದ್ರೋಹಿಗಳ ವಿಷಯದಲ್ಲಿ ಮಾತಾಡಿಬಿಟ್ಟು ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು. 12ನೇ ವಚನ, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ಆದರೆ ಏನು ಸಮಸ್ಯೆ? ನೀನು ನನಗೆ ಸ್ವಕೀಯನೂ ಆಪ್ತಮಿತ್ರನೂ ಅಲ್ಲವೇ? ನಾವು ಪರಸ್ಪರ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ತನ್ನ ಅನುಭವ ಇಲ್ಲಿ ದಾವೀದನು ಹೇಳುವಾಗ ಒಂದು ಭಕ್ತಿಯ ಜೀವನ ಹೇಗಿರ್ಬೋದು ಎಂಬುದಕ್ಕೆ ಒಂದು ಪಾಠ ನಾವು ಕಲಿತ್ಕೊಳ್ಬೋದು ರೀ. ಅದೇನೆಂದರೆ ಪರಸ್ಪರ ರಸಭರಿತ ಸಂಭಾಷಣೆ ಇರುವಂಥದ್ದು. ಆನಂತರ ಆ ರೀತಿಯಾಗಿರುವಂಥವರು ಚೇಂಜ್ ಆಗ್ಬೋದು, ಆದರೂ ಕೂಡ ಅದನ್ನು ನಮ್ಮ ಗುರಿಯನ್ನಾಗಿ ನಾವು ಮಾಡಿಕೊಳ್ಬೇಕು. ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ ಅಂದರೆ ದಾವೀದನಿಗೆ ನಿರಾಶೆ. ಕೆಲವರು ಯಾವ ರೀತಿಯಾಗಿ ಆಶಾಭಂಗಪಡಿಸ್ಬಿಟ್ರು ಎಂಬುದನ್ನು ನಾವು ನೋಡ್ತೀವಿ. ಅದಕ್ಕೆ ಇಷ್ಟು ಸ್ಟ್ರಾಂಗ್ ಲ್ಯಾಂಗ್ವೇಜ್ ಭಾಷೆಯನ್ನು ಯೂಸ್ ಮಾಡ್ತಾನೆ. ಸಜೀವವಾಗಿ ಪಾತಾಳಕ್ಕೆ ಇಳಿದು ಹೋಗಲಿ ಎಂಬುದಾಗಿ ಕೂಡ ಆತನು ಹೇಳಿಬಿಡ್ತಾನೆ ರೀ. ಆ ರೀತಿಯಾಗಿ ಸಜೀವವಾಗಿ ಪಾತಾಳಕ್ಕೆ ಇಳಿದು ಹೋದಂಥವರು ಯಾರಂದರೆ ಕೋರಾಹನು ಮತ್ತು ಅವನ ಸಂಗಡಿಗರು ಮೋಶೆಗೆ ವಿರುದ್ಧವಾಗಿ ಅರಣ್ಯಕಾಂಡ 16ರಲ್ಲಿ ನಾವು ನೋಡುವಾಗ ಜೀವಸಹಿತವಾಗಿ ಸಜೀವವಾಗಿ ಪಾತಾಳಕ್ಕೆ ಇಳಿದು ಹೋಗ್ಬಿಟ್ರು. ಇದು ಒಂದೇ ಏಕಮಾತ್ರ ಘಟನೆ. ಹೌದು, ಕೋರಾಹನು, ದಾತಾನ್, ಅಬಿರಾಮ್, ಮೋಶೆ ಆರೋನರಿಗೆ ತಿರುಗಿ ಬಿದ್ದು ಪಾತಾಳಕ್ಕೆ ಇಳಿದು ಹೋದರು.
ಯಾಕಂತೇಳಿದರೆ ಮೋಶೆಯ ಅಧಿಕಾರವನ್ನು ಅವರು ಎದುರಿಸಿದರು. ಅದರ ನಿಮಿತ್ತವಾಗಿ ಅವರು ಆ ರೀತಿಯಾಗಿ ನಾಶ ಹೊಂದಬೇಕಾಯಿತು. 33ನೇ ವಚನದಲ್ಲಿ ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಅರಣ್ಯಕಾಂಡ ನಂಬರ್ಸ್ ಚಾಪ್ಟರ್ 16 ವರ್ಸ್ 33, 16ನೇ ಅಧ್ಯಾಯ 33ನೇ ವಚನ. ಸಜೀವಿಗಳಾಗಿ ಪಾತಾಳಕ್ಕೆ ಇಳಿದು ಬಿಟ್ಟರು ಅಥವಾ ಹೋಗಿಬಿಟ್ರು ಎಂಬಂಥ ಮಾತು ಈ ಕೀರ್ತನೆ 55:15 ಅವನ ಒಂದು ಆಶೆ ಆ ರೀತಿ ಆಗಿರ್ತದೆ. ಅದರ ನಿಜವಾಗಿ ಆ ರೀತಿ ಆಗಿತ್ತು. ಬಹುಶಃ ದಾವಿದನು ಕೋರಹನ್ನು ನೆನಪು ಮಾಡಿಕೊಂಡಿದ್ನೇನೋ ಇದನ್ನು ಬರೆಯುವಾಗ. ಯಾಕಂದರೆ ದಾವಿದನಿಗೆ ಧರ್ಮಶಾಸ್ತ್ರ ಗೊತ್ತಿತ್ತು, ದೇವರ ವಾಕ್ಯ ಗೊತ್ತಿತ್ತು. ಬೇರೆಯವರು ಹೇಗಾದರೂ ಇರಲಿ, ನಾನು 16ನೇ ವಚನ, ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು. ವಾವ್, ನಾನು ದೇವರಿಗೆ ಮೊರೆ ಇಡ್ತೀನಿ. ಆತನು ನನ್ನನ್ನು ರಕ್ಷಿಸುವನು. ನೋಡಿ, ರಕ್ಷಿಸುವನು. ಹಾಗಾದರೆ ಕ್ರಿಸ್ತನ ಚಿತ್ರ ಇಲ್ಲಿ ಬಂದಿದೆ. ಕ್ರಿಸ್ತನ ಚಿತ್ರ ರಕ್ಷಿಸುವನು ಅಥವಾ ರಕ್ಷಕನು ಎಂಬುದಾಗಿ ಒಂದು ಕಡೆ 16ನೇ ವಚನ, 20ನೇ ವಚನ ಒಡಂಬಡಿಕೆ, 22ನೇ ವಚನ ಉದ್ಧಾರ ಮಾಡುವನು. ಹಾಗಾದರೆ ಯೇಸು ಕ್ರಿಸ್ತನ ಚಿತ್ರ ಪ್ರತಿ ಕೀರ್ತನೆಯಲ್ಲಿಯೂ ಕೂಡ ಇರುವಂಥದ್ದಾಗಿದೆ ಎಂದು ನೋಡ್ತೇವೆ. ಸರಿ, ಮುಂದುವರಿಸೋಣ. ನನಗೆ ಚಿಕ್ಕ ವಯಸ್ಸಿನಲ್ಲಿ ಭಾಳ ಇಷ್ಟವಾದಂಥ ಒಂದು ವಾಕ್ಯ 17ನೇ ವಚನ, ಕೀರ್ತನೆ 55:17, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. 3 times a day I will pray. ತ್ರಿಕಾಲದಲ್ಲಿ ಬರೇ ಪ್ರೇಯರ್ ಮಾಡೋದಲ್ಲ, ಹಂಬಲಿಸುತ್ತಾ ಪ್ರೇಯರ್ ಮಾಡ್ತಾ ಇದ್ದಂತೆ. ದಾವಿದನ ಒಂದು ಅಭ್ಯಾಸ, ದಿನಕ್ಕೆ 3 ಸಾರಿ ಅವನು ಪ್ರೇಯರ್ ಮಾಡ್ತಾ ಇದ್ದ, ಪ್ರಾರ್ಥಿಸ್ತಾ ಇದ್ದ. ಆ ರೀತಿಯಾಗಿ ಪ್ರೇಯರ್ ಮಾಡಿದ ಮೇಲೆ ಅವನಲ್ಲಿ ಒಂದು ನಿಶ್ಚಯ ಬಂತು. ಏನಾ ನಿಶ್ಚಯ ನೋಡ್ರಿ, 17ನೇ ವಚನದ 2ನೇ ಭಾಗದಲ್ಲಿ, ಆತನು ಹೇಗೋ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕರಿದ್ದರು, ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿಡುವೆನು. ಆ ಒಂದು ಭರವಸೆ. ಪ್ರೇಯರ್ ಬ್ರಿಂಗ್ಸ್ ಕಾನ್ಫಿಡೆನ್ಸ್. ಪ್ರಾರ್ಥನೆ ಭರವಸೆಯನ್ನು ತರುವಂಥದ್ದಾಗಿದೆ. ಪ್ರಾರ್ಥನೆಯಲ್ಲಿನೇ ಭರವಸೆ ನಾವು ತಂದುಕೊಳ್ಬೇಕು. ಭರವಸೆಯಿಂದಲೇ ನಾವು ಪ್ರಾರ್ಥಿಸುವರಾಗಿರಬೇಕು. ಈ ರೀತಿಯಾಗೆಲ್ಲ ಹೇಳಿಬಿಟ್ಟು ಸೇಲಾ ಎಂಬುದಾಗಿ 19ನೇ ವಚನದಲ್ಲಿ ಹೇಳ್ತಾನೆ. ಅಂದರೆ ಹಾಗೇ ಆಗಲಿ, ಉನ್ನತಪಡಿಸು. ಈ ಸೇಲಾ ಎಂಬಂಥ ಪದ ಬಂದಾಗ, ಮೊದಲನೇ ಬಾರಿಯಾಗಿ ಬಂದಾಗ ನಾವು ಅದನ್ನು ಕೀರ್ತನೆಯಲ್ಲಿ ನೋಡಿಕೊಂಡಿದ್ದೇವೆ. 3ನೇ ಕೀರ್ತನೆಯಲ್ಲಿ ಸೇಲಾ ಅಂತೇಳಿದ್ರೆ ತಾತ್ಕಾಲಿಕವಾದಂಥ ಮೌನ ಅಥವಾ ಪ್ರಶಾಂತತೆ, ಸುಮ್ಮನಿರುವುದು. ನಿತ್ಯವಾಗಿ ಇನ್ನೊಂದು ಅರ್ಥ ಸೇಲಾ ಅಂದರೆ, ಪುನರಾವರ್ತಿಸುವುದು ಇನ್ನೊಂದು ಅರ್ಥ, ಸ್ವರವೆತ್ತು ಇನ್ನೊಂದು ಅರ್ಥ, ಧ್ಯಾನ ಮಾಡು ಇನ್ನೊಂದು ಅರ್ಥ. ಆದ ಕಾರಣ ಅದನ್ನು ಯೋಚಿಸು ಎಂಬುದಾಗಿ, ಅನಾದಿ ಕಾಲದಿಂದ ಆಸನಾರೂಢನಾಗಿರುವ ದೇವರು ಲಕ್ಷ್ಯವಿಟ್ಟು ಅವರನ್ನು ತಗ್ಗಿಸಿಬಿಡುವನು. ಆದ ಕಾರಣ ದೇವರು ಜಯ ನಿರಂತರವಾಗಿ ಕೊಡ್ತಾನೆ ಎಂಬಂಥ ಭರವಸೆ ದಾವಿದನಿಗೆ ಇತ್ತು. 20ನೇ ವಚನದಲ್ಲಿ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸಿದ್ದಾನೆ. ಒಡಂಬಡಿಕೆ ಅಂತ ಬಂತು ನೋಡ್ರಿ. ಹಾಗೆ ಮುಂದುವರೆದ್ರೆ ನಾವು ಇನ್ನೊಂದು ಮಾತನ್ನು ಕೂಡ ನಾವು ನೋಡ್ತೇವೆ. ಅದೇನೆಂದರೆ 22ನೇ ವಚನದಲ್ಲಿ ಭಾಳ ಜನರಿಗೆ ಇಷ್ಟವಾದಂಥ ಒಂದು ವಚನ ಇದು ಕೀರ್ತನೆಯಲ್ಲಿ. ಕೀರ್ತನೆ 55:22ನೇ ವಚನ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಇಡು ಅಲ್ಲ, ಹಾಕು ಕನ್ನಡದಲ್ಲಿ. ಆತನು ನಿನ್ನನ್ನು ಉದ್ಧಾರ ಮಾಡುವನು. ಚಿಂತೆ ಅನ್ನುವ ಭಾರ ಇದೆಯಾ, ದೇವ್ರ ಮೇಲೆ ಕೊಟ್ಬಿಡ್ಬೇಕು. ಯಾರೋ ಒಬ್ಬರು ಹೇಳ್ತಿದ್ರು, ಚಿಂತೆ ಪಾಪ 3 ಕಾರಣ. ವರಿ ಇಸ್ ಸಿನ್, 3 reasons. ಮೊದಲನೇ ಕಾರಣ, ಚಿಂತೆ ದೇವರು
ನನ್ನ ವಿಷಯದಲ್ಲಿ ಚಿಂತಿಸ್ತಾನೆ ಎಂಬುದನ್ನು ಅಲ್ಲಗಳೆಯುತ್ತದೆ. ವರಿ ಡಿನೈಸ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನು ಅಲ್ಲಗಳೆಯುತ್ತದೆ ಚಿಂತೆ. ಎರಡನೇದಾಗಿ, ದೇವರು ನನಗೆ ಆಗ್ತಾ ಇರುವಂಥದ್ದನ್ನು ತಿಳ್ಕೊಂಡಿಲ್ಲ, ದೇವರು ನನ್ನ ಸಮಸ್ಯೆ ಅರಿತುಕೊಂಡಿಲ್ಲ ಎಂಬುದಾಗಿ ದೇವರ ಜ್ಞಾನವನ್ನೇ ಅಲ್ಲಗಳೆಯುತ್ತದೆ ಚಿಂತೆ. ವರಿ ಡಿನೈಸ್ ದ ವಿಸ್ಡಮ್ ಆಫ್ ಗಾಡ್. ಕೊನೆಯದಾಗಿ, ನನಗೆ ಈ ಸಮಸ್ಯೆ ಇದೆ, ಅದು ದೇವರು ಏನು ಮಾಡ್ತಾ ಇಲ್ಲ ಎಂಬುದಾಗಿ ಚಿಂತೆ ದೇವರ ಶಕ್ತಿಯನ್ನು ಅಲ್ಲಗಳೆಯುತ್ತದೆ. ಚಿಂತೆ ದೇವರ ಪ್ರೀತಿಯನ್ನು ಅಲ್ಲಗಳೆಯುತ್ತದೆ. ಚಿಂತೆ ದೇವರ ಜ್ಞಾನವನ್ನು ಅಲ್ಲಗಳೆಯುತ್ತದೆ. ಚಿಂತೆ ದೇವರ ಶಕ್ತಿಯನ್ನೇ ಅಲ್ಲಗಳೆಯುತ್ತದೆ. ಆದ ಕಾರಣ ಚಿಂತೆ ಅನ್ನುವಂಥದ್ದು ಪಾಪ. ಚಿಂತೆ ಬರಬೇಕು. ಬಂದ ಮೇಲೆ ಏನು ಮಾಡಬೇಕು? ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲುಗೊಳಿಸೋದಿಲ್ಲ. ದೇವರೇ, ನೀನು ದುಷ್ಟರನ್ನು ಪಾತಾಳದ ಕೆಳಕ್ಕೆ ದೊಬ್ಬಿ ಬಿಡುವಿ ಅಂತ ಹೇಳ್ಬಿಟ್ಟು ದಾವೀದನು ತನ್ನ ಒಂದು ಅನಿಸಿಕೆಯನ್ನು ದುಷ್ಟರ ವಿಷಯದಲ್ಲಿ ಹೇಳ್ತಾನೆ. ಅದನ್ನು ನಾವು ಈ ರೀತಿಯಾಗಿ ತೆಗೆದುಕೊಳ್ಬೋದು. ಅದೇನೆಂದರೆ, ಪಾತಾಳ ಎರಡನೇ ಸಾರಿ ಆತನು ಹೇಳ್ತಿದ್ದಾನೆ ಯಾವ ರೀತಿಯಾಗಿ ಕೋರಹನು ಮತ್ತು ಅವನು ಸಂಗಡಿದವರು ಪಾತಾಳಕ್ಕೆ ಇಳಿದ್ರು, ಆ ರೀತಿಯಾಗಿ ಹೋಗ್ಬಿಟ್ಟು ಮತ್ತೆ ಬರಲಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನನ್ನ ಆಶೆ ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಅನೇಕ ಆಶಾಪಾಶಗಳು, ಕೋಪ, ಗರ್ವ, ಮೋಸ ಇತ್ಯಾದಿ ಇವುಗಳನ್ನೆಲ್ಲ ನಮ್ಮ ಮನಸ್ಸಿನಿಂದ ಅದು ಹೋಗಿಬಿಡಬೇಕು. ಪಾತಾಳಕ್ಕೆ ಹೋಗಬೇಕಂತೇನಿಲ್ಲ, ನಮ್ಮಿಂದ ಸಂಪೂರ್ಣ ತೊಲಗಿ ಹೋಗಬೇಕು. ಆ ರೀತಿಯಾಗಿ ಹೋಗುವಂಥ ಒಂದು ಜೀವನ ದೇವರು ನಮಗೆ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಕೊನೆ ಮುಕ್ತಾಯ ಭಾಳ ಚೆನ್ನಾಗಿದೆ. 23ನೇ ವಚನ, ಕೀರ್ತನೆ 55, 23ನೇ ವಚನ ಈ ರೀತಿಯಾಗಿದೆ. ಅದೇನೆಂದರೆ, ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆ. ಈಗಾಗಲೇ ಒಂದು ಸಾರಿ ನಾನಂತೂ ಅಂತ ಬಂತು 16ನೇ ವಚನದಲ್ಲಿ. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆನು. ಹೌದು, ಸಮಸ್ಯೆಗಳು ಬರ್ತವೆ, ಆದರೆ ನಾವು ದೇವರನ್ನು ಬಿಡದೇ ಇರಬೇಕು ಎಂಬುದು ದೇವರ ಬಯಕೆ, ದೇವರ ಇಷ್ಟ. ವೈರಿಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಆದರೆ ನಾವು ಅಂಥ ಸಂದರ್ಭದಲ್ಲಿ ನಾನಂತೂ ಎಂಬ ತೀರ್ಮಾನ ತಕ್ಕೊಂಡು ನಿನ್ನನ್ನೇ ನಂಬಿಕೊಂಡಿರುವೆನು ಎಂಬ ರೀತಿಯಲ್ಲಿ ನಾವು ಜೀವಿಸುವಾಗ ಜಯಶಾಲಿಯಾಗಿ ಭೂಲೋಕದಲ್ಲಿ ಜೀವಿಸಲು ಸಾಧ್ಯವಾಗ್ತದೆ. ಇದುವರೆಗೆ ಕೀರ್ತನೆ 55ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.